ಬಹುಕಾಲದ ಹಿಂದೆ ದಕ್ಷಿಣ ಭಾರತದಲ್ಲಿ ಏಕಶಕ್ತಿಯಾದ ಸಾಮ್ರಾಜ್ಯ ಉದಯವಾಯಿತು. ಅದುವೇ ವಿಜಯನಗರ ಸಾಮ್ರಾಜ್ಯ. ಇಸವಿ 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಸ್ಥಾಪಿಸಿದ ಈ ಸಾಮ್ರಾಜ್ಯ ಹಂಪೆ ನಗರವನ್ನ ರಾಜಧಾನಿಯಾಗಿ ಮಾಡಿಕೊಂಡಿತು. ಹಂಪೆ ದೇವಾಲಯಗಳ ನಾಡು, ಕಲ್ಲುಗಳ ಕಲೆಯ ಊರು. ಇಲ್ಲಿ ದೇವಾಲಯದ ಕಂಬಗಳೇ ಸಂಗೀತ ನುಡಿಸುತ್ತವೆ. ಕೃಷ್ಣದೇವರಾಯನು ಬಂದಾಗ ವಿಜಯನಗರ ತನ್ನ ಚುಕ್ಕಾಣಿಗೆ ತಲುಪಿತು. ಕಲೆ, ಸಾಹಿತ್ಯ, ಜ್ಞಾನ ಎಲ್ಲವೂ ಉಜ್ವಲವಾಗಿದ್ದವು. ತೇನಾಲಿ ರಾಮನ ಕಥೆಗಳಲ್ಲಿ ನಗು, ರಾಜಮನೆತನಗಳಲ್ಲಿ ಕೀರ್ತಿ. ಆದರೆ 1565ರಲ್ಲಿ ತಾಳಿಕೋಟೆ ಯುದ್ಧ ಇತಿಹಾಸವನ್ನೇ ಬದಲಿಸಿತು. ವಿಜಯನಗರ ಕೆಡವಾಯಿತು. ಹಂಪೆ ಸುಡಲ್ಪಟ್ಟಿತು. ಆದರೆ ವಿಜಯನಗರದ ಕತೆ ಇಂದು ಸಹ ಕಲ್ಲುಗಳಲ್ಲಿ ಪ್ರತಿಧ್ವನಿಸುತ್ತಿದೆ. ನಮ್ಮ ನಾಡಿನ ಹೆಮ್ಮೆ ಆಗಿಯೇ ಉಳಿದಿದೆ.